ಇನ್ನ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬೆದರಿಕೆ ಹಾಕಿದ್ದ ಸೊಲ್ಲಾಪುರದ ದಿನೇಶ್ ನರೋಣಿ ಈತನನ್ನ ಅರೆಸ್ಟ್ ಮಾಡಿರುವಂತದ್ದು. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫೋನ್ ಬಂದ ಬಳಿಕ ಸೊಲ್ಲಾಪುರದಿಂದ ಲಾತೂರ್ಗೆ ದಿನೇಶ್ ಪರಾರಿಯಾಗಿದ್ದ. ಬೆಂಗಳೂರು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಈಗ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ಠಾಣೆಗೆ ಆರೋಪಿಯನ್ನ ಕರೆತರುವ ಸಾಧ್ಯತೆ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬೆದರಿಕೆ ಹಾಕಿದ್ದ ಸೊಲ್ಲಾಪುರದ ದಿನೇಶ್ ನರೋಣಿಯನ್ನ ಅರೆಸ್ಟ್ ಮಾಡಿರೋದು. ಈ ದಿನೇಶ್ ನರೋಣಿ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಅರೆಸ್ಟ್ ಆಗಿರೋದು. ಸೊಲ್ಲಾಪುರದಿಂದ ಲಾತೂರ್ಗೆ ದಿನೇಶ್ ಪರಾರಿಯಾಗಿದ್ದ. ಬೆಂಗಳೂರು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಈಗ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ಠಾಣೆಗೆ ಆರೋಪಿಯನ್ನ ಕರೆತರುವ ಸಾಧ್ಯತೆ ಅಧಿಕವಾಗಿದೆ. ನೋಡಿ, ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಈತನೇ ದಿನೇಶ್ ನರೋಣಿ, ಸೊಲ್ಲಾಪುರದವನು. ಈ ರೀತಿಯ ಘಟನೆ ಆದ ಮೇಲೆ ಈತ ಲಾತೂರ್ಗೆ ಎಸ್ಕೇಪ್ ಆಗಿದ್ದ. ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ. ಸದಾಶಿವನಗರ ಠಾಣೆಗೆ ಆರೋಪಿಯನ್ನ ಕರೆತರುವ ಸಾಧ್ಯತೆಯೂ ಕೂಡ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ನಾವು ಗಮನಿಸ್ತಾ ಇದ್ವಿ, ಸ್ವತಃ ಸಚಿವರು ಆರೋಪವನ್ನ ಮಾಡಿದ್ರು, ಆತ ಏನೇನು ಮಾತಾಡಿದ್ದ ಅನ್ನೋದನ್ನ ಕೇಳಿಸಿದ್ರು. ಈಗ ಈತ ಯಾರು ಅನ್ನೋದು ಗೊತ್ತಾಗಿ ಅರೆಸ್ಟ್ ಕೂಡ ಆಗಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅನ್ನ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ನ ಕಾರ್ಯಚಟುವಟಿಕೆಗಳು ಬ್ಯಾನ್ ಮಾಡಬೇಕು ಅನ್ನುವಂತ ಒಂದು ಪತ್ರ ಬರೆದ ನಂತರ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗೋಕೆ ಶುರುವಾಗಿತ್ತು. ಅದಾದ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಾಕಷ್ಟು ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡಿದ್ರು. ಅದಾದ ಬಳಿಕ ಒಂದು ವಿಡಿಯೋ ಕರೆ ಅಂದ್ರೆ ಒಂದು ಕಾಲ್ ಬಂದಿರುವಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರುವಂತದ್ದು. ಅಂದ್ರೆ ಆತ ಏನು ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದಿರುವಂತ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿರುವಂತದ್ದು. ಅದಾದ ಬಳಿಕ ಆತ ಯಾರು ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಖುದ್ದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲಿ ಆತ ಮಹಾರಾಷ್ಟ್ರದಿಂದ ಕರೆ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗುತ್ತೆ. ಸೊ ಈ ಸಂಬಂಧ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಮತ್ತೆ ಕಲಬುರಗಿ ಪೊಲೀಸರು ಒಂದು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು. ಅಂದ್ರೆ ಆರೋಪಿ ಎಲ್ಲಿಯವನು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತ ಪೊಲೀಸರು, ಸದಾಶಿವನಗರ ಪೊಲೀಸರು ಮತ್ತೆ ಕಲಬುರಗಿ ಪೊಲೀಸರು ಇಬ್ಬರು ಕೂಡ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ತೆರಳಿ ಆತನ ಇರುವಂತ ಮನೆಯನ್ನ ಪತ್ತೆ ಮಾಡ್ತಾರೆ. ಮನೆ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಸೊಲ್ಲಾಪುರದಿಂದ ಲಾತೂರ್ಗೆ, ಅಂದ್ರೆ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಮಹಾರಾಷ್ಟ್ರದ ಲಾತೂರ್ಗೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡಿರುವಂತಹ ಮಾಹಿತಿ ಗೊತ್ತಾಗುತ್ತೆ. ಸೊ ತಕ್ಷಣ ಆತನ ಏನು ಸ್ಪೆಸಿಫಿಕ್ ಆಗಿ ಇರುವಂತಹ ಸ್ಥಳವನ್ನ ಐಡೆಂಟಿಫೈ ಮಾಡಿದಂತಹ ಪೊಲೀಸರು ಲಾತೂರ್ನಲ್ಲಿ ಇದೀಗ ದಿನೇಶ್ ನರೋಣಿ ಅನ್ನುವಂತಹ ಆರೋಪಿಯನ್ನ ಬಂಧಿಸಿರುವಂತದ್ದು. ಸದ್ಯ ಏನು ಆತ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ನರೋಣಿ ಅನ್ನುವಂಥವನ್ನ ಇದೀಗ ಪೊಲೀಸರು ಬಂಧಿಸಿರುವಂತದ್ದು. ಜೊತೆಗೆ ಆತನನ್ನ ಮಹಾರಾಷ್ಟ್ರದಿಂದ ಇದೀಗ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಆತನ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಸದ್ಯ ಪೊಲೀಸರು ಆತನನ್ನ ಮಹಾರಾಷ್ಟ್ರದಲ್ಲಿ ಪಿಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಆತನನ್ನ ಒಂದಷ್ಟು ವಿಚಾರಣೆ ಕೂಡ ನಡೆಸಿರುವಂತದ್ದು. ಆತ ಮಾರ್ಕೆಟಿಂಗ್ ಅನ್ನ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರ ಗೊತ್ತಾಗಿರುವಂತದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಆಗಿ ಆತನಿಗೂ ಆರ್ಎಸ್ಎಸ್ಗೂ ನಂಟಿಲ್ಲ ಅನ್ನುವಂಥದ್ದು ಇದೀಗ ಪೊಲೀಸರ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿರುವಂತದ್ದು. ಜೊತೆಗೆ ಆತ ಆರ್ಎಸ್ಎಸ್ ಕಾರ್ಯಕರ್ತನೂ ಕೂಡ ಅಲ್ಲ ಅನ್ನುವಂತ ಮಾಹಿತಿ ತಿಳಿದು ಬಂದಿರುವಂತದ್ದು. ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಯಾಕೆ ಕರೆ ಮಾಡಿ ಬೈದ ಅನ್ನುವಂತ ವಿಚಾರ ಕೂಡ ಪೊಲೀಸರು ಆತನಿಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವಂತಹ ವಿಚಾರ ಎಲ್ಲಾ ಕಡೆ ವೈರಲ್ ಆಗಿ ಆತನ ಗಮನಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆತ ಕುಡಿದ ನಶೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ಅವರ ನಂಬರ್ ಅನ್ನು ಕೂಡ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ದಾನೆ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಗೂಗಲ್ ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಂಬರ್ ಸರ್ಚ್ ಮಾಡಿ ಅದಾದ ನಂತರ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ನಿಂದಿಸಿರೋದಾಗಿ ಹೇಳಿರುವಂತಹ ವಿಚಾರ ತಿಳಿದು ಬಂದಿರುವಂತದ್ದು. ಸದ್ಯ
ಆತನನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಇದೀಗ ನೇರವಾಗಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಮತ್ತಷ್ಟು ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಆತ ಸದ್ಯ ಪ್ರಾಥಮಿಕ ಮಾಹಿತಿ ಪ್ರಕಾರ ಹೇಳಿರುವಂತದ್ದು ತಾನು RSS ಕಾರ್ಯಕರ್ತನಲ್ಲ, ಜೊತೆಗೆ ತಾನು ಒಬ್ಬ ಮಾರ್ಕೆಟಿಂಗ್ ವ್ಯಾಪಾರಿ ಅನ್ನುವಂಥದ್ದು ಕೂಡ ಹೇಳ್ಕೊಂಡಿರುವಂತದ್ದು. ಹಾಗಾಗಿ ತಾನು ಕುಡಿದ ನಶೆಯಲ್ಲಿ ಕರೆ ಮಾಡಿ ಬೈದಿರುವಂತದ್ದು. ಆ ಮೂವ್ಮೆಂಟ್ ಅಲ್ಲಿ ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ RSS ಅನ್ನ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತ ಏನು ಒಂದು ಪತ್ರ ಬರೆದಿರುವಂತದ್ದು ಅದು ದೊಡ್ಡ ಮಟ್ಟಕ್ಕೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕುಡಿದ ನಶೆಯಲ್ಲಿ ನಾನು ಕರೆ ಮಾಡಿ ಬೆದರಿಕೆ ಹಾಕಿದ್ದೆ ಅಷ್ಟೇ ಅನ್ನುವಂತ ವಿಚಾರವನ್ನ ಇದೀಗ ಪೊಲೀಸರ ಮುಂದೆ ಹೇಳಿರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಈಗ ಹಲವು ರೀತಿಯ ಅನುಮಾನಗಳು, ಆರೋಪಗಳು, ಚರ್ಚೆಗಳಾಗ್ತಾ ಇದೆ ಓಂ ಪ್ರಕಾಶ್. ಈಗ ಈತ RSS ಕಾರ್ಯಕರ್ತ ಅಲ್ಲ ಅಂತ ಆದ್ರೆ, RSSಗೂ ಈತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆದ್ರೆ, ಈತನ ಉದ್ದೇಶ ಏನಾಗಿತ್ತು? ಪ್ರಿಯಾಂಕ್ ಖರ್ಗೆ ಅವರಿಗೆ ಫೋನ್ ಮಾಡಿ ಬೈಯುವಂತದ್ದು, ಇದರ ಹಿಂದೆ ಯಾವ ರೀತಿಯ ಪ್ಲಾನ್ ಇತ್ತು? ಹೀಗೆ ಹಲವು ರೀತಿಯ ಚರ್ಚೆಗಳಾಗ್ತಾ ಇದೆ. ನಂಬರ್ 1. ಮತ್ತೊಂದು, ಸಚಿವರ ನಂಬರ್ ಅನ್ನ ಗಿಟ್ಟಿಸಿಕೊಳ್ಳುವಂತದ್ದು ಅಷ್ಟು ಈಸಿ ಆದಂತಹ ಮಾತಲ್ಲ. ಯಾರೋ ಒಬ್ಬ ಥರ್ಡ್ ಪರ್ಸನ್ ಫೋನ್ ಮಾಡ್ತಾರೆ ಅಂತಂದ್ರೆ ಸಡನ್ಲಿ ನೇರವಾಗಿ ಸಚಿವರೇ ರಿಸೀವ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಯಾವ ರೀತಿ ತಗೋಬೇಕು ಅನ್ನೋದು ಕೂಡ ಈಗ ಜನಮಾನಸದಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಚಿವರು ಏನ್ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಒಂದ್ ಕಡೆ ಇರಲಿ, ಮತ್ತೊಂದ್ ಕಡೆ ಈಗ ಈತನ ಉದ್ದೇಶ, ಈತನ ಹಿನ್ನೆಲೆ ಏನು, ಇದ್ರ ಬಗ್ಗೆಯೂ ಕೂಡ ಸಂಶಯ ಮೂಡ್ತಾ ಇದೆ. ಓಂ ಪ್ರಕಾಶ್, ಏನಾದರೂ ಮಾಹಿತಿ ಸಿಗ್ತಾ ಗುಲ್ಬರ್ಗಾ ಪೊಲೀಸರಿಂದ? ಶ್ರೀಪಾದ್ ಪಾಟೀಲ್, ಖಂಡಿತವಾಗೂ ಕಲಬುರಗಿ ಮಹಾರಾಷ್ಟ್ರ ಜೊತೆ ಗಡಿ ಹೊಂದಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆತನಿಗೆ ಸ್ಪಷ್ಟವಾಗಿ ಕನ್ನಡ ಕೂಡ ಬರುತ್ತೆ. ಜೊತೆಗೆ ಕಲಬುರಗಿಯಲ್ಲಿರುವಂತಹ ಕೆಲವೊಂದಷ್ಟು ಜನರ ಜೊತೆ ಆತ ಸಂಪರ್ಕದಲ್ಲೂ ಕೂಡ ಇರುವಂತಹ ವಿಚಾರ ಗೊತ್ತಾಗಿರುವಂತದ್ದು. ಆತ ಮಾರ್ಕೆಟಿಂಗ್ ನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು, ಅಂದ್ರೆ ಬಿಸ್ಕೆಟ್ಸ್, ಬೇರೆ ಬೇರೆ ಸ್ವೀಟ್ ಪದಾರ್ಥವನ್ನ ಮಾರ್ಕೆಟಿಂಗ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಆತ ಕನ್ನಡವೂ ಕೂಡ ಆತನಿಗೆ ಬರುತ್ತೆ ಅನ್ನುವಂಥದ್ದು ಇದೀಗ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಆದ್ರೆ ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಂಬರ್ ಹೇಗೆ ಪಡೆದ ಅನ್ನುವಂಥದ್ದು ಕೂಡ ಆತ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಆನ್ಲೈನ್ ಗೂಗಲ್ ಸರ್ಚ್ ನಲ್ಲಿ ಇದೀಗ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ನಲ್ಲೂ ಕೂಡ ಎಲ್ಲ ಶಾಸಕರು ಮತ್ತೆ ಸಚಿವರ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಅಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಂಬರ್ ಪಡೆದಿದ್ದೇನೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾಗಿರುವಂತದ್ದು, ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ನಂಬರ್ ಅನ್ನ ಬಳಕೆ ಮಾಡ್ತಾರೆ ಅದೇ ನಂಬರ್ ಸರ್ಕಾರದ ವೆಬ್ಸೈಟ್ ನಲ್ಲಿ ಇರುವಂತದ್ದು. ಸೊ ಹಾಗಾಗಿ ಆ ನಂಬರ್ಗೆ ಕರೆ ಮಾಡಿದ್ರೆ ಸಚಿವ ಪ್ರಿಯಾಂಕ್ ಖರ್ಗೆಯೇ ಖುದ್ದು ಆ ಒಂದು ಕರೆಗಳನ್ನ ರಿಸೀವ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈತ ದಿನೇಶ್ ನರೋಣಿ ಅನ್ನುವಂತವನು ಕರೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆ ಒಂದು ಕರೆಯನ್ನ ರಿಸೀವ್ ಮಾಡಿರುವಂತದ್ದು. ಅದಾದ ಬಳಿಕ ಆತ ಬೈತಾ ಇರುವಂತಹ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿರುವಂತದ್ದು. ಅದೇ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು, ಜೊತೆಗೆ ಬೆದರಿಕೆ ಕರೆಗಳನ್ನ ಹಾಕಿರುವಂತದ್ದು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರೆಕಾರ್ಡ್ ಮಾಡಿರುವಂತದ್ದು. ಅದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡಿರುವಂತದ್ದು. ಜೊತೆಗೆ ಈ ರೀತಿಯಾಗಿ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂತ ವಿಚಾರ ಕೂಡ ಹೇಳಿರುವಂತದ್ದು. ಸೊ ಹಾಗಾಗಿ ಅದಾದ ಬಳಿಕ ಯಾರು ಕರೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಗೆ ಮುಂದಾದಂತಹ ಸಂದರ್ಭದಲ್ಲಿ ಆತ ಮಹಾರಾಷ್ಟ್ರದ ಸೊಲ್ಲಾಪುರದ ನಿವಾಸಿ ಅನ್ನುವಂಥ ವಿಚಾರ ಗೊತ್ತಾಗಿರುವಂತದ್ದು. ಹಾಗಾಗಿ ಪೊಲೀಸರು ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಜೊತೆಗೆ ಕಲಬುರಗಿಯ ಪೊಲೀಸರು ಇಬ್ಬರು ಕೂಡ ಜಂಟಿಯಾಗಿ ಮಹಾರಾಷ್ಟ್ರಕ್ಕೆ ತೆರಳಿ ಇದೀಗ ಆತನನ್ನ ಬಂಧಿಸಿರುವಂತದ್ದು. ಬಂಧಿತ ದಿನೇಶ್ ನರೋಣಿಯನ್ನ ನೇರವಾಗಿ ಮಹಾರಾಷ್ಟ್ರದ ಲಾತೂರ್ನಿಂದ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮತ್ತಷ್ಟು ಹೆಚ್ಚಿನ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಇದೀಗ ಪೊಲೀಸರು ಆತನನ್ನ ಬಂಧಿಸಿ ಪ್ರಾಥಮಿಕ ಮಾಹಿತಿಯನ್ನ ವಿಚಾರಣೆ ಮಾಡಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಆತ ಏನ್ ಬಂಧಿತ ಆರೋಪಿ ಏನಿದ್ದಾನೆ ದಿನೇಶ್ ನರೋಣಿ ಈ ಎಲ್ಲ ಅಂಶಗಳನ್ನ ಬಾಯ್ಬಿಟ್ಟಿರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.